ಹೊಸ ಪರಿಚಯ ಆದಾಗ ಹೇಗೆ ಮಾತಾಡಬೇಕು ಅನ್ನೋ ಜನ ಅದೇ ಪರಿಚಯ ಹಳೆದಾದ ಮೇಲೆ ಹೇಗೆ ದೂರ ಆಗೋದು ಅಂತ ಯೋಚಿಸ್ತಾರೆ. ಒತ್ತಾಯದಿಂದ ಒಬ್ಬರ ಜೀವನದಲ್ಲಿ ಇರುವುದಕ್ಕಿಂತ ಅವರ ಸಂತೋಷಕ್ಕಾಗಿ ಅವರಿಂದ ದೂರ ಇರೋದೇ ಒಳ್ಳೇದಲ್ವಾ? ಜೀವನದಲ್ಲಿ ಏನು ಪಾಠ ಕಲಿತಿ ಅಂತ ಗೊತ್ತಿಲ್ಲ, ಆದ್ರೆ 2 ವಿಷಯ ಅಂತೂ ಚೆನ್ನಾಗಿ ಅರ್ಥ ಆಯ್ತು. ಜಾಸ್ತಿ ಯಾರನ್ನು ಹಚ್ಕೋಬಾರ್ದು, ಹಾಗೆ ಜಾಸ್ತಿ ಯಾರನ್ನು ನಂಬಾರ್ದು. ಜೀವನದಲ್ಲಿ ಎಲ್ಲವನ್ನ ಕಲಿಬಹುದು, ಆದ್ರೆ ಯಾರ ನಂಬೇಕು ಯಾರ ನಂಬಾರ್ದು ಎಂದು ಕಲಿಯೋಕ್ಕಾಗಲ್ಲ. ಇನ್ಮುಂದೆ ನಾನು ಯಾರ ಲೈಫ್ನಲ್ಲೂ ಹೋಗಲ್ಲ, ನನ್ನ ಲೈಫ್ನಲ್ಲಿ ಯಾರು ಬರೋದು ಬೇಡ, ಸಾಕು ಎಲ್ಲರ ಸಹವಾಸ. ನಮ್ಮ ಮಾತು ಇನ್ನೊಬ್ಬರಿಗೆ ಇಷ್ಟವಾಗದಿದ್ದಾಗ ಮೌನವಾಗಿರ್ಬೇಕು. ನಾವೇ ಅವರಿಗೆ ಇಷ್ಟವಿಲ್ಲ ಅಂತ ತಿಳಿದಾಗ ಅವರಿಂದ ದೂರ ಇರಬೇಕು. ನಾವು ಇಲ್ಲದಿದ್ದರೆ ಬೇರೆಯವರು ಖುಷಿಯಾಗಿರ್ತಾರೆ ಅಂದ್ರೆ ದೂರ ಇರೋದೇ ಒಳ್ಳೇದಲ್ವಾ? ಸುಳ್ಳಾಗಿ ನಟನೆ ಮಾಡಲು ಗೊತ್ತಿಲ್ಲದವರು ಮೊದಲು ವ್ಯಕ್ತಪಡಿಸೋದು ಕಣ್ಣೀರು ಮತ್ತು ಕೋಪ. ಕೆಲವರು ಹೆಸರಿಗೆ ಮಾತ್ರ ನಮ್ಮನ್ನು ಮಾತಾಡ್ತಾರೆ, ಆದ್ರೆ ನಿಜ ಹೇಳಬೇಕು ಅಂದ್ರೆ ಅವರ ದೃಷ್ಟಿಯಲ್ಲಿ ನಮಗೆ ಬೆಲೆನೇ ಇರಲ್ಲ. ಒಬ್ಬ ವ್ಯಕ್ತಿಗೋಸ್ಕರ ನಾವು ಎಷ್ಟು ಹೊತ್ತು ಕಾಯ್ತೀವಿ ಅನ್ನೋದು ಮುಖ್ಯ ಆಗಲ್ಲ, ಆದ್ರೆ ಕಾದ ಮೇಲೂ ಅವರು ನಮಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಅಷ್ಟೇ ಮುಖ್ಯ. ಇಲ್ಲಿ ಎಲ್ಲರೂ ನಮ್ಮವರೆಂದು ತಿಳಿದುಕೊಂಡರೆ ನಮ್ಮಂತ ಮೂರ್ಖರು ಇನ್ನೊಬ್ಬರಿಲ್ಲ. ಯಾಕಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಬದಲಾಗುವ ಜನರ ಮಧ್ಯೆ ನಾವಿದ್ದೇವೆ. 100 ಆಸೆಗಳಿಂದ ಶುರುವಾದ ಜೀವನ ಇಂದು ಯಾವುದು ಬೇಡ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದೆ.